ಸ್ಕಿನ್ ಕೇರ್ ಒಂದು ನಮ್ಮ ಜೀವನದ ರುಟೀನ್ ಆಗಬೇಕು. ಗಂಡಾಗಲಿ ಹೆಣ್ಣಾಗಲಿ ಸ್ಕಿನ್ ಕೇರ್ ಅನ್ನೋದು ತುಂಬ ಮುಖ್ಯ. ನಾನು ಫಸ್ಟ್ ಸ್ಕಿನ್ ಕೇರ್ ಶುರು ಮಾಡಿದ್ದು ನನ್ನ ತಂಗಿ ಸ್ಕಿನ್ ಕೇರ್ ಮಾಡ್ತಿದ್ಲು. ಅದರ ಬಂದ ರಿಸಲ್ಟ್ನ ನೋಡಿ ಒಂದು ಡಿಸೆಂಬರ್ ನವಂಬರ್ ಲಾಸ್ಟ್ ಇಯರ್ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದುವರೆಗೆ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಸ್ಕಿನ್ ಕೇರಿಂದ ಸ್ಕಿನ್ ಒಳ್ಳೆಯದಾಗ್ತದೆ. ನಾವು ಬಿಸಿಲಲ್ಲಿ ಹೋದರೆ ಸನ್ ಎಕ್ಸ್ಪೋಜರ್ ಆದರೆ ಅದರಿಂದೆಲ್ಲ ನಮ್ಮ ಸ್ಕಿನ್ನನ್ನು ನಾವು ರಕ್ಷಿಸಲಿಕ್ಕೆ ಆಗ್ತದೆ. ಸ್ಕಿನ್ ಕೇರಲ್ಲಿ ಫಸ್ಟ್ ಆಫ್ ಆಲ್ ಬರೋದು ಬೇಸಿಕ್ಕಾಗಿ 3 ಇಂಗ್ರೀಡಿಯೆಂಟ್ಸ್. ಅದರಲ್ಲಿ ಒಂದು ಮಾಯ್ಶ್ಚರೈಸರ್, ಕ್ಲೆನ್ಸರ್, ಸನ್ಸ್ಕ್ರೀನ್. ಅದು 3 ಬೇಸಿಕ್ಕಾಗಿ ಯೂಸ್ ಮಾಡ್ಬೋದು. ಮತ್ತು ವಿಟಮಿನ್ ಸಿ ಸೀರಮ್ ಅದೆಲ್ಲ ಎಕ್ಸ್ಟ್ರಾ ಮಾಡೋರು ಮಾಡ್ಬೋದು. ಬೇಸಿಕ್ಕಾಗಿ ಇಷ್ಟು ಮಾಡಿದರೆ ಓಕೆ. ಸೊ ಗೊತ್ತಿಲ್ಲ, ಇನ್ನು ನೋಡಬೇಕು ಹೇಗೆ ರಿಸಲ್ಟ್ ಸಿಗ್ತದೆ ಅಂತ. ನಾನು ಊರಿಂದ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ತಂದಿದ್ದೆ, ಆದರೆ ಅದು ಏರ್ಪೋರ್ಟಲ್ಲಿ ಚೆಕ್ ಆಗುವಾಗ ಎಲ್ಲೋ ಮಿಸ್ ಆಗಿದೆ. ಹೀಗಾಗಿ ಇಲ್ಲಿ ಯಾವುದೋ ಗೊತ್ತಿಲ್ಲದ ಬ್ರ್ಯಾಂಡ್ಸ್ ತಗೊಂಡಿದ್ದೇನೆ. ಇದರಿಂದ ಏನು ಪ್ರಯೋಜನ ಆಗ್ತದೆ ಗೊತ್ತಿಲ್ಲ, ನೋಡಬೇಕು. ನಾನು ಸ್ನಾನ ಮಾಡೋಕ್ಕೆ ಯೂಸ್ ಮಾಡೋದು ಪಿಯರ್ಸ್ ಬಾಡಿ ವಾಶ್. ಇದರಲ್ಲಿ 98% ಗ್ಲಿಸರಿನ್ ಉಂಟು. ಹೀಗಾಗಿ ನಮ್ಮ ಸ್ಕಿನ್ ಸಾಫ್ಟ್ ಆಗಿರ್ತದೆ. ಸೋಪ್ ಹಾಕಿ ಸ್ನಾನ ಮಾಡಿದರೆ ನಮ್ಮದು ಸ್ಕಿನ್ ಹಾರ್ಡ್ ಆಗ್ತದೆ. ಅದಕ್ಕೋಸ್ಕರ ನಾವು ಸ್ನಾನ ಮಾಡುವಾಗ ಬಾಡಿ ವಾಶ್ ಯೂಸ್ ಮಾಡಿದರೆ ಒಳ್ಳೆಯದು. ನಾವು ಸ್ನಾನ ಮಾಡೋಕ್ಕೆ ಬಳಸುವ ಲೂಫಾನ ಅದು ಡೈಲಿ ಒಣಗಿಸಬೇಕು ಬಿಸಿಲಲ್ಲಿ. ಇಲ್ಲದಿದ್ದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿ ನಮ್ಮ ಸ್ಕಿನ್ಗೆ ಎಫೆಕ್ಟ್ ಮಾಡ್ತದೆ. ಫಸ್ಟ್ ಕ್ಲೆನ್ಸರ್ನ ಒಂದು ಕಾಟನ್ ಬಟ್ಟೆಗೆ ಹಾಕಿ ನಮ್ಮ ಮುಖವನ್ನು ಸರಿಯಾಗಿ ಕ್ಲೀನ್ ಮಾಡಬೇಕು. ಆಮೇಲೆ ಮಾಯ್ಶ್ಚರೈಸರ್ನ ಹಚ್ಕೋಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ಆಫ್ ಆಲ್ 1 ಗ್ಲಾಸ್ ಬಿಸಿ ನೀರನ್ನ ಕುಡಿಬೇಕು. ಸ್ಟ್ರೆಚಿಂಗ್ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಬೇಕು ಫಸ್ಟ್ ಆಫ್ ಆಲ್. ನಮ್ಮದು ಬೈಸೆಪ್ಸ್ ಬಿಲ್ಡ್ ಮಾಡಲಿಕ್ಕೆ ಈ ಥರದ್ದು ಎಕ್ಸಸೈಸಸ್ಸನ್ನು ಮಾಡಬೇಕು. ಯಾವುದಾದ್ರೂ ಭಾರದ ವಸ್ತುನ ಇಟ್ಕೊಂಡು ಹೀಗೆ ಎಕ್ಸಸೈಸ್ ಮಾಡಬೇಕು. ಡೈಲಿ ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು. ನಮ್ಮದೊಂದು ರುಟೀನ್ ಆಗಬೇಕು. 45 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು ಡೈಲಿ. ಬೇಗ ಇಳಬೇಕು. ಬೇಗ ಇದ್ದರೆ ಆಗುತ್ತೆ. ಬೇಗ ಎಕ್ಸಸೈಸ್ ಮಾಡೋಕ್ಕೆ ಲೇಟ್ ಇದ್ದರೆ ಆಗಲ್ಲ. ಅಲ್ಲಿ ಲಾಸ್ಟ್ಗೆ ಇನ್ನೊಮ್ಮೆ ಸ್ಟ್ರೆಚಿಂಗ್ ಮಾಡಬೇಕು, ನಮ್ಮ ಮಸಲ್ಸ್ ಎಲ್ಲ ಫ್ಲೆಕ್ಸಿಬಲ್ ಆಗಲಿಕ್ಕೆ.
ನಾವು ವರ್ಕೌಟ್ನ ಸ್ಟಾರ್ಟ್ ಕೂಡ ಸ್ಟ್ರೆಚಬಲಿಂದನೇ ಮಾಡಬೇಕು, ಎಂಡು ಕೂಡ ಸ್ಟ್ರೆಚಬಲಿಂದನೇ ಮಾಡಬೇಕು. ಮತ್ತೊಂದು 30 ಮಿನಿಟ್ಸ್ ರೆಸ್ಟ್ ಮಾಡಬೇಕು. ಸ್ನಾನ ಎಲ್ಲ ಮಾಡಿ ಫುಡ್ ಎಲ್ಲ 30 ಮಿನಿಟ್ಸ್ ಆದಮೇಲೆ ತಗೊಳ್ಬೇಕು.